ಸರ್ ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಯಾಕೆ ನಿರ್ಧಾರ ತಗೊಂಡು ಅಂತೇಳಿ ನಿರ್ಧಾರ ಲೋಕಸಭಾ ಚುನಾವಣೆ ನಂತರ ಯಾವ ಬದಲಾವಣೆ ಆಯ್ತು ಅಂತೇಳಿ ನನ್ನ ಅಪೇಕ್ಷೆ, ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ, ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿಯ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು ಅನ್ನೋಂಥ ಎಲ್ಲರದ್ದು ಅಪೇಕ್ಷೆ ಇದೆ. ಅದೇ ನಂದು ಅಪೇಕ್ಷೆ ಇದೆ. ಈ ಚುನಾವಣೆ ಮುಗೀತಿದ್ದಂಗೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಅಭಿಪ್ರಾಯಗಳನ್ನ ಹೇಳಿ ರಾಜ್ಯದ ವಿಧಾನಸಭೆನ BJP ನಾವು ಹಿಡಿತೀವಿ ಅನ್ನೋ ವಿಶ್ವಾಸ ನನಗಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾಯಿದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅವ್ರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು. ಯಾಕೆಂತಂದರೆ 6 ತಿಂಗಳು ತನಕನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಟ್ಕೊಂಡು ಬಲವಂತ ಮಾಡಿ ಯಡಿಯೂರಪ್ಪನವರು ತನ್ನ ಮಗನ್ನೇ ತಂದು ಮಾಡಿಕೊಡ್ರಲ್ಲ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ. ಕೆಲಸ ಮಾಡಿದಂಥ ಯತ್ನಾಳ್ ಮಾಡಲಿಲ್ಲ ರಾಜ್ಯಾಧ್ಯಕ್ಷರು, ಬಹಳ ಪ್ರಯತ್ನ ಮಾಡ್ತಾ ಇದ್ದಂಥ CT ರವಿ ರಾಜ್ಯಾಧ್ಯಕ್ಷರು ಅವ್ರಿಗೆ ಮಾಡಲಿಲ್ಲ. ಅದೇ ರೀತಿ ನಾನು ಹೇಳ್ಕೊಂಡೆ, ನನ್ನ ಚುನಾವಣಾ ಚಟುವಟಿಕೆಗಳಲ್ಲಿ ನೀವು ಸ್ಪರ್ಧೆ ಮಾಡಬಾರ್ದು ಅಂತ ಲೆಟ್ರ್ ಬಿಟ್ಟು ಬಿಸಾಕಿದ ನಂತರ ನಾನು ಸಂಘಟನೆ ಕೆಲಸ ಕೊಡಿ ಅಂತಾನೆ ಬಾಯಿ ಬಿಟ್ಟು ನನಗೆ ಹೇಳಿದ್ದೆ. ಯಾವ ಗವರ್ನರು ಬೇಡ ಅಂತ ನಾನು ಹೇಳಿದ್ದೆ. ಈಗ ನನಗಾರು ಕೊಡ್ಬೋದು ಇತ್ತು ಒಬ್ಬ ಹಿಂದುಳಿದ ವರ್ಗದವರು ಅಂತ. ಲಿಂಗಾಯತರ CT ರವಿ ಒಕ್ಕಲಿಗರ CT ರವಿ ಕೊಡ್ಬೋದಿತ್ತು, ಲಿಂಗಾಯತರ ಯತ್ನಾಳಿಗೆ ಕೊಡ್ಬೋದಿತ್ತು, ಬ್ಯಾಕ್ವರ್ಡ್ ಬೇಕಾ ನನಗೆ ಕೊಡ್ಬೋದಿತ್ತು. ಎಲ್ಲ ಬಿಟ್ಟರು ಅವ್ರ ಮಗನ್ನೇ ಮಾಡಿಸ್ಕೊಂಡು ಹಠ ಮಾಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರ ನಡವಳಿಕೆಯೂ ಕೂಡ ರಾಜ್ಯ ಅಧ್ಯಕ್ಷ ಆಗ್ತಿದೆ. ರಾಜ್ಯ ಪದಾಧಿಕಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ನಾಯಕನೂ ಕೇಳಿದೇನೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು. ಅದು ಒಂದು ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆನೂ ಮಾಡಿದ್ರು, ಹಿಂಗೆ ಯಾಕೆ ಮಾಡಿದ್ರಿ ಅಂತ. ತಪ್ಪಾಯಿತು ಅಂದರು. ಇಂಥ ತಪ್ಪುಗಳಾಗೋದಕ್ಕೆ ಬಿಡಲ್ಲ. ಇವರು ರಾಜೀನಾಮೆ ನಾವು ತೊಗೊಂಡಂಥ ದಿನ ಹತ್ತಿರ ಬರುತ್ತೆ.